ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಶ್ರೀ ಗುರು ನಂಜೇಶ್ವರ ಸಂಯುಕ್ತ ಪದವಿ ಪೂರ್ವ ಕಲಾ ಹಾಗೂ ವಾಣಿಜ್ಯ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀ ಗುರು ನಂಜೇಶ್ವರ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಸೋಮನಾಥ್ ರೆಡ್ಡಿ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸಾಧನೆಗೆ ಮೊದಲ ಆದ್ಯತೆ ನೀಡಬೇಕು. ಸಾಧನೆ ವಿದ್ಯಾರ್ಥಿ ಜೀವನದ ಹೂ ಆಗಬೇಕು ಹೊರತು ಸಾಧನೆಗೆ ಮುಳ್ಳಾಗಬಾರದು. ಆಡಂಬರ ಆಕರ್ಷಣೆಗಳಿಗೆ ಒಳಗಾಗದೆ ಪರಿಶ್ರಮ ಮತ್ತು ಶಿಸ್ತಿನ ಮೂಲಕ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸುಲೇಪೇಟ್ ಪೊಲೀಸ್ ಠಾಣೆಯ ಸಿಪಿಐ ಶಿವಶಂಕರ್ ಸುಬೇದಾರ್, ಕಾಲೇಜಿನ ಪ್ರಾಂಶುಪಾಲರಾದ ಬಸವಂತ ರೆಡ್ಡಿ, ರೇವಣಸಿದ್ದಪ್ಪ ಚೌಧರಿ, ಜಗದೀಶ್ ಚಂದ್ರ, ಭೀಮ್ ರೆಡ್ಡಿ, ಸುನೀಲ್ ಸಲ್ಗರ್, ರಿಯಾಜುದ್ದೀನ್, ವಿಬ್ಲಮ್ಮ, ಶಿವಲೀಲಾ, ವಿಜಯಲಕ್ಷ್ಮಿ, ನಾಗವೇಣಿ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಟೀಚರ್ ಮುಜುಗರ ಮಾಡ್ಕೊಂಡಾರೆ. ನಾವು 3-4 ದಿವಸ ಶೈಕ್ಷಣಿಕ ಪ್ರವಾಸ ಮಾಡಿವಿ. ಅದೇ ಹೇಳ್ತಿದ್ರು ಸರ್, ಸ್ವಲ್ಪ ಯಶಸ್ವಿ ದೊಡ್ಡ ಹುಡುಗರು ಇರ್ತಾರ, ದೊಡ್ಡ ಹುಡುಗಿಯರು ಇರ್ತಾರ, ನೋಡ್ರಿ ಅಂತ ಹೇಳ್ತಿದ್ರು. ನಿಮ್ಮ ಪಾಲಕರು ಫೋನ್ ಮಾಡಿದಾರ, ನಾವು ಒಂದೇ ಮಾತು ಹೇಳ್ತಿದ್ರು, ನಾವು ಕಾಲೇಜ್ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸ ಕರ್ಕೊಂಡು ಹೋಗ್ತೀವಿ ಅಂದ್ರೆ ನಮ್ಗೆ ಸುಖ ಇಲ್ಲ ಸರ್. ನಮ್ಮ PUC ವಿದ್ಯಾರ್ಥಿಗಳಿಗಾಗಿ ಏನ್ ಹೇಳ್ತೀನಪ್ಪ ಅಂತಂದ್ರೆ, ಈ ಒಂದು ವರ್ಷ ಅವಧಿ ಹೆಂಗಿರ್ತದಪ್ಪ ಅಂತಂದ್ರೆ, ಜೀವನಕ್ಕೆ ನಾವು ಮುಂದೆ ಏನ್ ಮಾಡ್ಬೇಕು, ನಿರ್ವಹಣೆ ಮಾಡ್ಬೇಕು, ಮುಂದೆ ಹೋಗ್ಬೇಕು ಅನ್ನೋ ಫೋಕಸ್ಗೆ ಹಣೆ ಮಾಡಿಕೊಡ್ತಾವ. ಇಲ್ಲಿ ವಿದ್ಯಾರ್ಥಿಗಳು ಸಹಜವಾಗಿರ್ತವೆ. ನಾವು ಯಾರಿಂದ ನಮ್ಮ ಫೋರ್ ಫಾದರ್ ಯಾರಪ್ಪ ಅಂತಂದ್ರೆ ಮಂಗಲಿಂದ ಮಾನವ. ದಿಸ್ ಇಸ್ ಎ ಸೈಂಟಿಫಿಕ್ ಪಾಯಿಂಟ್. ಹಾಗೆ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆಲ್ಲ ಸ್ವಲ್ಪ ಗುಣಗಳು ಇದ್ದೇ ಇರ್ತವ. ಬಟ್ ನಾ ಈ ಕಾಲೇಜ್ ವಾತಾವರಣ ನೋಡಿದಾಗ ಅಂಥದ್ದು ಏನೂ ಅನ್ಸಿಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಹೆಂಗಿದ್ರಪ್ಪ ಅಂತಂದ್ರೆ, ಗುರುವಿನ ಜೊತೆ ಅತ್ಯಂತ ನಿಕಟ ಸಂಬಂಧ ಹೊಂದಿದ್ದರು. ಗುರು ಜೊತೆಯಾಗಿ ಗುರುಗಳು ಸಹ, ಬಸವಂತ ರೆಡ್ಡಿ ಸರ್ ಸಹ ವಿದ್ಯಾರ್ಥಿಗಳ ಜೊತೆಯಾಗಿ ಹೆಂಗ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಯಾವ ಟೈಪ್ ವಿದ್ಯಾಭ್ಯಾಸ ಮಾಡ್ತೀವಿ, ಅದೇ ಟೈಪ್ ನಿಮ್ಮ PUC ಪ್ರಥಮ ವಿದ್ಯಾರ್ಥಿಗಳಾಗಿ, ದ್ವಿತೀಯ ವಿದ್ಯಾರ್ಥಿಗಳಿಗಾಗಿ ನಿಮ್ಗೆ ಯಾರಿಗೆ ನೋವಾಗ ಬಂದಾಗ ಕಲಿಸ್ಯಾರ. ಅವ್ರಿಗೆ ನಾನು ತುಂಬಾ ಆಭಾರಿಯಾಗಿರ್ತೀನಿ.